ರಾಜಕೀಯ ಅನ್ನೋದು ಕೇವಲ ಬಿಳಿ ಬಟ್ಟೆ ತೊಟ್ಟವರ ಆಟವಲ್ಲ, ಅದೊಂದು ರಕ್ತಪಾತವಿಲ್ಲದ ಯುದ್ಧ. ನೆನ್ನೆ ತನಕ ಹೆಗಲ ಮೇಲೆ ಹೆಗಲು ಹಾಕಿ ಕೈ ಹಾಕಂಡ್ ನಡೆದವರೇ ಇಂದು ಬೆನ್ನಿಗೆ ಚೂರಿ ಹಾಕುವ ಕಲೆ ಇದು. ಆಗಸ್ಟ್ 3 ಅಂದ್ರೆ ನಿನ್ನೆ ವಿಧಾನಸೌಧದ ಮೊಗಸಾಲೆಯಲ್ಲಿ ಒಂದು ನಿಗೂಢ ಮೌನ ಆವರಿಸಿತ್ತು. ಆದ್ರೆ ಆ ಮೌನದ ಒಳಗೆ ಕರ್ನಾಟಕದ ರಾಜಕಾರಣವನ್ನ ಬುಡಮೇಲು ಮಾಡುವಂತಹ ಒಂದು ಬೃಹತ್ ಜ್ವಾಲಾಮುಖಿ ಕುದೀತಾ ಇತ್ತು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೂತನ ಸಂಪುಟ ವಿಸ್ತರಣೆಯ ಕೇವಲ ಒಂದು ರಾಜಕೀಯ ಪ್ರಕ್ರಿಯೆ ಆಗಿರಲಿಲ್ಲ, ಅದೊಂದು ಅಧಿಕಾರದ ಚದುರಂಗದಾಟ ಆಗಿತ್ತು, ನಿಷ್ಠೆಯ ಪರೀಕ್ಷೆ ಆಗಿತ್ತು ಮತ್ತು ಭವಿಷ್ಯದ ರಾಜಕೀಯ ಸಮೀಕರಣಗಳ ಅಡಿಪಾಯ ಆಗಿತ್ತು. 20 ಹೊಸ ಮುಖಗಳು ಸಂಪುಟಿಗೆ ಸೇರ್ತಿದ್ದಂತೆ ಇನ್ನೊಂದೆಡೆ ದಶಕಗಳಿಂದ ಪದವಿಗಾಗಿ ಪಕ್ಷಕ್ಕಾಗಿ ದುಡಿದಿದ್ದ ಹಳೆಯ ಸಂಪುಟದಲ್ಲಿದ್ದ ಬರೋಬ್ಬರಿ 12 ಹಿರಿಯ ನಾಯಕರ ಭವಿಷ್ಯವನ್ನ ಒಂದೇ ಏಟಿಗೆ ಕತ್ತರಿಸಲಾಯಿತು. ಇದು ಕೇವಲ ಅಸಮಾಧಾನದ ಕಥೆಯಲ್ಲ, ಇದು ದಂಗೆಯ ಕಥೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಪತ್ರ ಉಪಸಭಾಧ್ಯಕ್ಷರ ಮೇಜಿನ ಮೇಲೆ ಬಿದ್ದ ಆ ಕ್ಷಣ ಕಾಂಗ್ರೆಸ್ ಕೋಟೆಯ ಮೊದಲ ಇಟ್ಟಿಗೆ ಕಳಚಿ ಬೀಳ್ತು. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಬಹಿರಂಗ ಬಂಡಾಯವನ್ನ ಎದ್ರು. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಬೆಂಬಲಿಗನೊಬ್ಬ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ. ಇವೆಲ್ಲವೂ ಕೇವಲ ಟ್ರೈಲರ್ ಮಾತ್ರ. ಅಸಲಿ ಸಿನಿಮಾ ಇನ್ನಷ್ಟೇ ಶುರುವಾಗಬೇಕಾಗಿದೆ. ಬನ್ನಿ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಕರ್ನಾಟಕ ರಾಜಕಾರಣದ ಹೊಸ ಭೂಕಂಪದ ಕೇಂದ್ರ ಬಿಂದುವನ್ನ ಭೇದಿಸುವ ಕೆಲಸ ಮಾಡೋಣ. ಯಾರ್ಯಾರು ಬಲಿಯಾದ್ರು, ಯಾರ್ಯಾರು ಬಂಡಾಯವೆದ್ರು, ಈ ಬಿರುಗಾಳಿಯ ಹಿಂದಿರುವ ಕಾಣದ ಕೈಗಳ ಲೆಕ್ಕಾಚಾರಗಳೇನು, ಯಾವುದೇ ಮುಲಾಜಿಲ್ದೆ ಕಟು ಸತ್ಯಗಳ ಆಳವಾದ ವಿಶ್ಲೇಷಣೆಯನ್ನ ಮಾಡೋಣ. ಮೊದಲು ಆ ಮಹಾಸ್ಫೋಟದ ಬಗ್ಗೆ ಮಾತಾಡೋಣ. ಯಶವಂತರಾಯಗೌಡ ವಿ ಪಾಟೀಲ್ ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದ ಪ್ರಶ್ನಾತೀತ ನಾಯಕ. ಸತತ ಗೆಲುವು, ಅಪಾರ ಜನಬೆಂಬಲ, ಸಂಪುಟ ವಿಸ್ತರಣೆಯ ಚರ್ಚೆ ಶುರುವಾದ ದಿನದಿಂದಲೂ ಇವರು ಹೆಸರು ಮುಂಚೂಣಿಯಲ್ಲೇ ಇತ್ತು. ಇನ್ನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ಇವ್ರಿಗೂ ಎಂ.ಬಿ. ಪಾಟೀಲ್ ಅವ್ರಿಗೂ ಆಗ ಬರಲ್ಲ ಎಣ್ಣೆ ಸೀಗೆಕಾಯಿ. ಅವರೇ ಹೇಳ್ತಾ ಇರ್ತಾರೆ ಬಹಿರಂಗವಾಗಿ, ನನ್ನ ಎಂ.ಬಿ. ಪಾಟೀಲ್ ನ ಸಂಬಂಧ ಹೇಗಿದೆ ಅಂತ ನೀವೇ ವಿಚಾರಿಸಿ ಜನರು ಹೇಳ್ತಾರೆ ಅಂತ. ಅಂದ್ರೆ ಒಂದೇ ಪಕ್ಷದಲ್ಲಿ ಇದೀವಲ್ಲ ಅಂತ ಸುಮ್ಮನಿದೀವಿ ಅಷ್ಟೇ ಅಂತ. ಸೋಮವಾರ ಬೆಳಗ್ಗೆನ ಜಾವದವರೆಗೂ ಹೈಕಮಾಂಡ್ ಮಟ್ಟದಲ್ಲಿ ಇವರ ಹೆಸರು ಪಕ್ಕಾ ಆಗಿತ್ತು. ಆದ್ರೆ ಕಡೇ ಕ್ಷಣದಲ್ಲಿ ನಡೆದಿದ್ದು ದೆಹಲಿಯಿಂದ ಒಂದು ಫೋನ್ ಕರೆ, ಬದಲಾದ ಸಮೀಕರಣಗಳು ಮತ್ತು ಅಂತಿಮ ಪಟ್ಟಿಯಲ್ಲಿ ಇವರ ಹೆಸರು ನಾಪತ್ತೆ. ಒಬ್ಬ ರಾಜಕಾರಣಿಗೆ ತನ್ನ ನಾಯಕತ್ವದ ಮೇಲೆ, ತನ್ನ ನಿಷ್ಠೆಯ ಮೇಲೆ ಇದಕ್ಕಿಂತ ದೊಡ್ಡ ಪೆಟ್ಟು ಇನ್ನೊಂದಿಲ್ಲ. ಆಕ್ರೋಶಗೊಂಡ ಪಾಟೀಲರು ಕೇವಲ ಮಾಧ್ಯಮಗಳ ಮುಂದೆ ಬಂದು ಮಾತಾಡದೆ ನೇರವಾಗಿ ವಿಧಾನಸೌಧದ ಮೆಟ್ಲೇರಿ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಅವರ ಕೈಗೆ ತಮ್ಮ ಶಾಸಕ ಸ್ಥಾನದ ರಾಜೀನಾಮೆ ಪತ್ರವನ್ನ ಇಟ್ರು. ಇಂಟ್ರೆಸ್ಟಿಂಗ್ಲಿ ಉಪಸಭಾಪತಿಗಳೇನಿದ್ದಾರೆ ರುದ್ರಪ್ಪ ಲಮಾಣಿ ಅವರು ಹೊಸ ಸಂಪುಟದ ಸಚಿವರು. ಅವರು ಆ ಪತ್ರವನ್ನ ಬರೆದು ಅಲ್ಲಿ ಕೊಡ್ಬೇಕಾದ್ರೆ ಇಬ್ರು ರಾಜೀನಾಮೆಯನ್ನ ಕೊಟ್ಟು ಇವ್ರ ರಾಜೀನಾಮೆಯನ್ನು ಸೇರಿಸಿ ಅವ್ರ ರಾಜೀನಾಮೆಯನ್ನು ತಗೊಂಡು ಹೊರಗಡೆ ಹೋದ್ರು. ಇದೊಂದು ಕೇವಲ ಒಬ್ಬ ಶಾಸಕನ ಅಸಮಾಧಾನವಲ್ಲ, ಇದು ಉತ್ತರ ಕರ್ನಾಟಕದ ಪ್ರಬಲ ಸಮುದಾಯವೊಂದರ ಆಕ್ರೋಶದ ಸಂಕೇತ. ಉತ್ತರ ಕರ್ನಾಟಕ ಜನರೇ ಹಾಗೆ, ನನಗೆ ಬೇಡವಾ, ಬೇಡ ನಡಿ, ಅದು ಎಂತ ದೊಡ್ಡ ಪದವಿ ಆದ್ರೂ ನನಗೆ ಬೇಕಾಗಿಲ್ಲ ಅಂತ ಹೋಗಿ ಬಿಸಾಕ್ಬಿಟ್ಟೆ ಹೊಟ್ಟೋದ್ರು. ಇನ್ನ ಪಕ್ಷ ನಿಷ್ಠೆಗೆ ಬೆಲೆ ಇಲ್ಲದೆ ಎಂಬ ಅವರ ಪ್ರಶ್ನೆ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಬೆಚ್ಚಿ ಬೀಳಿಸಿದೆ. ಇದ್ರ ಬೆನ್ನಲ್ಲೇ ಕೇಳಿ ಬಂದ ಮತ್ತೊಂದು ಸಿಡಿಲಿನ ಸದ್ದು ಬೇಳೂರು ಗೋಪಾಲಕೃಷ್ಣ ಅವರಿದ್ದ. ಸಾಗರ ಕ್ಷೇತ್ರದ ಶಾಸಕ, ಮಲೆನಾಡು ಭಾಗದಲ್ಲಿ ಕಾಂಗ್ರೆಸ್ ಪ್ರಬಲ ಧ್ವನಿ, ಸಚಿವ ಸ್ಥಾನದ ರೇಸ್ನಲ್ಲಿ ತಾವು ಇದ್ದೇವೆ ಎಂಬ ವಿಶ್ವಾಸದಲ್ಲಿದ್ದ ಅವರಿಗೆ ಕೊನೆ ಗಳಿಗೆಯಲ್ಲಿ ಕೈ ಕೊಡಲಾಗಿದೆ. ಬೇಕಾದವರಿಗೆ ಮಾತ್ರ ಮಣೆ ಹಾಕಲಾಗಿದೆ, ನಮಗೆ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿದ್ದಾರೆ ಎಂದು ನೇರವಾಗಿ ವರಿಷ್ಠರ ವಿರುದ್ಧವೇ ಅವರು ವಾಗ್ದಾಳಿ ನಡೆಸಿ ಆಗಸ್ಟ್ 4ರಂದು ಬೆಳಿಗ್ಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಎಸೆಯುವುದಾಗಿ ಅವರು ಮಾಡಿರುವ ಗರ್ಜನೆ. ಅಂದ್ರೆ ಇವತ್ತು ಬೆಳಿಗ್ಗೆ ಹೋಗಿ ರಾಜೀನಾಮೆ ಬಿಸಾಕ್ತಾರೆ. ಶಿವಮೊಗ್ಗ ಜಿಲ್ಲೆಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಇದು ಕೇವಲ ಇಬ್ಬರು ಶಾಸಕರ ಕಥೆಯಲ್ಲ, ಇದು ಹಿಮಗಡ್ಡೆಯ ತುದಿ ಮಾತ್ರ. ನೀರಿನಲ್ಲಿ ಅಡಗಿರುವ ಅಪಾಯ ಇನ್ನೂ ದೊಡ್ಡದಾಗಿದೆ. ಈ ಸಂಪುಟನೆ ವಿಸ್ತರಣೆಯ ಮತ್ತೊಂದು ದೊಡ್ಡ ಅಚ್ಚರಿ ಮತ್ತು ಆಘಾತಕಾರಿ ಎಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ 12 ಹಿರಿಯ ನಾಯಕರನ್ನ ನಿರ್ದಾಕ್ಷಣ್ಯವಾಗಿ ಕೈಬಿಟ್ಟಿರೋದು. ಡಾಕ್ಟರ್ ಎಚ್.ಸಿ. ಮಾದೇವಪ್ಪ ಸಿದ್ದರಾಮಯ್ಯನವರ ನೆರಳು ಅಂತ ಕರೀತಾ ಇದ್ರು. ಕೆ.ಎನ್. ರಾಜಣ್ಣ ಇತ್ತೀಚೆಗೇನೋ ಒಂದು ಮಾತಾಡಿದ್ರು, ಆದ್ರೂ ಸಿದ್ದರಾಮಯ್ಯನವ್ರ ಪರ ಬ್ಯಾಟಿಂಗ್ ಬರೆಸ್ತಾ ಇದ್ರು. ಇನ್ನ ಶಿವಾನಂದ ಪಾಟೀಲ, ಕೆ. ವೆಂಕಟೇಶ್ ಅವರು ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಲಿ ಯಾವಾಗಲೂ ಇರ್ತಾ ಇದ್ದಂಥವ್ರು. ಡಾಕ್ಟರ್ ಎಂ.ಸಿ. ಸುಧಾಕರ್, ಶರಣಬಸಪ್ಪ ದರ್ಶನಪುರ, ಆಮೇಲೆ ಆರ್.ವಿ. ತಿಮ್ಮಾಪುರ, ರಹೀಂ ಖಾನ್, ಮಂಕಾಳ ವೈದ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಏಕೈಕ ಬ್ರಾಹ್ಮಣ ಸಚಿವರಾಗಿದ್ದಂಥವ್ರು ಅವರು. ಆಮೇಲೆ ಅವ್ರು ಬಿಟ್ರೆ ಆರ್.ವಿ. ದೇಶಪಾಂಡೆ ಅವರು ಇದ್ರು, ಬಟ್ ಸ್ಟಿಲ್ ದಿನೇಶ್ ಗುಂಡೂರಾವ್ ಅವರನ್ನ ಸ್ವಲ್ಪ ಬ್ರಾಹ್ಮಣ ಸಮುದಾಯ ಪ್ರೀತಿಸ್ತಾ ಇತ್ತು. ಈ ಹೆಸರುಗಳನ್ನು ಒಮ್ಮೆ ಗಮನಿಸಿ. ಇವರೆಲ್ಲರೂ ಕೇವಲ ಶಾಸಕರಲ್ಲ, ತಮ್ಮ ಪ್ರಾಂತ್ಯಗಳಲ್ಲಿ ಪ್ರಭಾವಿ ನಾಯಕರಾಗಿದ್ದಂಥವ್ರು. ಜಾತಿ ಲೆಕ್ಕಾಚಾರ, ಪ್ರಾದೇಶಿಕ ಹಿಡಿತ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನೆಲ್ಲ ಕರಗತ ಮಾಡಿಕೊಂಡಿರುವ ಘಟಾನುಘಟಿಗಳು. ಇವರನ್ನೆಲ್ಲ ಏಕಾಏಕಿ ಅಧಿಕಾರದಿಂದ ಕೆಳಗಿಸುವುದು ಸಾಮಾನ್ಯದ ವಿಷಯವಾಗಿರ್ಲಿಲ್ಲ. ಇದರ ಹಿಂದಿನ ಲೆಕ್ಕಾಚಾರಗಳೇ ಬೇರೆ ಇದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಹೊಸ ನಾಯಕತ್ವದ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯನವರ ನೆರಳಿನಿಂದ ಹೊರಬಂದು
ಪಕ್ಷದಲ್ಲೇ ತನ್ನದೇ ಆದ ಹೊಸ ಪಡೆಯನ್ನ ಕಟ್ಟುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸ್ಪಷ್ಟ ಮತ್ತು ಕಠಿಣ ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದಾರೆ. ಹಳೆಯ ಬೇರುಗಳನ್ನು ಕತ್ತರಿಸಿ ಹೊಸ ಚಿಗುರುಗಳಿಗೆ ಅವಕಾಶ ನೀಡುವ ಮೂಲಕ ಮುಂದಿನ ಚುನಾವಣೆಗೆ ತನ್ನದೇ ಆದ ಬಲವಾದ ಸೈನ್ಯವನ್ನ ಸಿದ್ಧಪಡಿಸುವ ದೂರದೃಷ್ಟಿ ಇದರಲ್ಲಿದೆ. ಆದ್ರೆ ಈ ಪ್ರಯೋಗ ಅಷ್ಟು ಸುಲಭನಾ? ಈ 12 ನಾಯಕರು ಸುಮ್ಮನೆ ಕೂರುವ ಜಾಯಮಾನದವರ? ಅಧಿಕಾರವಿಲ್ಲದ ರಾಜಕಾರಣಿ ನೀರಿನಿಂದ ಹೊರಬಿದ್ದ ಮೀನಿನಂತೆ. ಈಗ ಈ ಹಿರಿಯ ನಾಯಕರು ನೇರವಾಗಿ ಬಂಡಾಯ ವೇಳದಿದ್ರು ಕಾದು ನೋಡುವ ತಂತ್ರ ಮೊರೆ ಹೋಗ್ತಾ ಇದ್ದಾರೆ. ಮುಚ್ಚಿದ ಕೋಣೆಯಲ್ಲಿ ಸಭೆಗಳು ನಡೀತಾ ಇವೆ, ದೆಹಲಿಗೆ ಫೋನ್ ಕರೆಗಳು ಹೋಗ್ತಾ ಇವೆ. ಇದು ಒಳಗೊಳಗೆ ಕುದಿಯುತ್ತಿರುವ ಲಾವಾರಸ ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬೋದು. ಈಗ ನಮ್ಮ ಗಮನವನ್ನ ಮೈಸೂರು ಹತ್ರ ಒಂದು ಸ್ವಲ್ಪ ಅರಸಿ. ಮೈಸೂರು ಕೇವಲ ಸಾಂಸ್ಕೃತಿಕ ರಾಜಧಾನಿ ಅಲ್ಲ, ಅದು ಕರ್ನಾಟಕ ರಾಜಕಾರಣದ ನರನಾಡಿ. ಅಲ್ಪಸಂಖ್ಯಾತ ನಾಯಕ ತನ್ವೀರ್ ಸೇಠ್ ಹಲವು ದಶಕಗಳಿಂದ ಮೈಸೂರಲ್ಲಿ ತಮ್ಮದೇ ಆದ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿರುವ ನಾಯಕ. ಅವರಿಗೂ ಈ ಬಾರಿ ಸಚಿವ ಸ್ಥಾನ ಒಲಿದಿಲ್ಲ. ಇದರ ಪರಿಣಾಮವೇನಾಯ್ತು? ಮೈಸೂರು ರಸ್ತೆಗಳಲ್ಲಿ ಬೆಂಕಿ ಉಂಡೆಗಳು ಉರುಳಿದ್ವು. ತನ್ವೀರ್ ಸೇಠ್ ಅವರಿಗೆ ಯಾಕೆ ಸಿಕ್ಲಿಲ್ಲ ಅಂತಂದ್ರೆ 2 ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಅಂತ. ಒಂದು BZ ಜಮೀರ್ ಅಹಮದ್ ಖಾನ್. ಇಲ್ಲಿ ಇಂಟ್ರೆಸ್ಟಿಂಗ್ಲಿ ನೋಡಿ, ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ಈಗ ಆಗ್ತಾನೆ ಇಲ್ಲ. ಆ ಸ್ಥಿತಿಯಲ್ಲೂ ಕೂಡ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ರು, ಸಚಿವ ಸ್ಥಾನವನ್ನ ಕೊಟ್ರು. ಇನ್ನೊಂದು ರಿಜ್ವಾನ್ ಅರ್ಷದ್, ಕಟ್ಟ ಡಿ.ಕೆ. ಶಿವಕುಮಾರ್ ಬೆಂಬಲಿಗ. ಇವ್ರಿಗೂ ಕೂಡ ಆ ಟಿಕೆಟ್ ಒಲಿತು, ಸಚಿವ ಸ್ಥಾನ ಒಲಿತು. ಆದ್ರೆ ಮೈಸೂರು ಭಾಗದಲ್ಲಿ ತನ್ವೀರ್ ಸೇಠ್ ಅವರು ಕೂಡ ಸಿದ್ದರಾಮಯ್ಯನವ್ರಿಗೂ ಅಷ್ಟೇನು ಆಗದೆ ಇದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ರು. ಅವರಿಗೆ ಯಾಕೆ ಸಿಗ್ಲಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೆ ಪಟ್ಟಿಡಿದಿದ್ದು ಸಿದ್ದರಾಮಯ್ಯನವರು ಅಂತ ಕೇಳ್ಬರ್ತಾ ಇದೆ ವಿಚಾರಗಳು. ಸಿದ್ದರಾಮಯ್ಯನವ್ರು ಯಾಕೆ ಪಟ್ಟಿಡಿದು ಕೂತ್ರು? ಅವ್ರಿಗೂ ಏನೋ ವೈಯಕ್ತಿಕ ದ್ವೇಷ ಇದ್ರೆ ಇದಕ್ಕೂ ಸಂಬಂಧ ಏನು ಅಂತಂದ್ರೆ, ಮೈಸೂರು ಭಾಗದಲ್ಲಿ ಈಗ ಒಂದು ಪವರ್ ಹೌಸ್ ಅಂತಂದ್ರೆ ಅದು ಯತೀಂದ್ರ ಸಿದ್ದರಾಮಯ್ಯನವರು. ಆ ಜಾಗದಲ್ಲಿ ಇನ್ನೊಂದು ಪ್ಯಾರಲಲ್ ಆಗಿರುವಂತಹ ಇನ್ನೊಂದು ಪವರ್ ಹೌಸ್ ಏನಂತಂದ್ರೆ ತನ್ವೀರ್ ಸೇಠ್ ಅವರನ್ನ ಮಂತ್ರಿ ಮಾಡಿದ್ರೆ ಈ ರೀತಿ ಪ್ರಕ್ರಿಯೆಗಳಾಗಿ ಮೈಸೂರಿನಲ್ಲಿ ಒಬ್ಬರೇ ಇನ್ಚಾರ್ಜ್ ಆಗಿರ್ಬೇಕು, ಅದು ಯತೀಂದ್ರ ಅವರೇ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಮೈಸೂರು ಭಾಗದಿಂದ ಇನ್ನೊಬ್ಬರಿಗೆ ಟಿಕೆಟ್ ಕೊಡಿಸ್ಲಿಲ್ಲ. ಈಗ ಮೈಸೂರಿನಲ್ಲಿ ರೋಡಲ್ಲಿ ಜಗಳಗಳಾಗ್ತಾ ಇವೆ, ಟೈರ್ಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಅವರ ಬೆಂಬಲಿಗರು ಬೀದಿಗಿಳಿದು ಆಕ್ರೋಶ ಹೊರ ಹಾಕಿದ್ದಾರೆ. ಇದಕ್ಕೂ ಮೀರಿ ಅವರ ಅಪ್ಪಟ ಬೆಂಬಲಿಗನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಯತ್ನಿಸುವ ಮೂಲಕ ಈ ಅಸಮಾಧಾನ ತೀವ್ರತೆ ಎಷ್ಟು ಭೀಕರವಾಗಿದೆ ಎಂಬುದನ್ನ ರಾಜ್ಯಕ್ಕೆ ತೋರಿಸಿದ್ದಾರೆ. ಇದು ಕೇವಲ ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ, ಅಲ್ಪಸಂಖ್ಯಾತ ಸಮುದಾಯದ ಪ್ರಾತಿನಿಧ್ಯದ ಪ್ರಶ್ನೆ. ಅದು ಮೈಸೂರಿನ ಭಾಗದಲ್ಲಿ ಕಾಂಗ್ರೆಸ್ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಆಗಿರುವ ಈ ಸಮುದಾಯವನ್ನ ಎದುರು ಹಾಕಿಕೊಳ್ಳುವ ಪಕ್ಷಕ್ಕೆ ಎಷ್ಟು ದುಬಾರಿ ಆಗಬಹುದು ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯ ಗಾಯತ್ರಿ ಶಾಂತೇಗೌಡ ಅವರ ಕತೆ ಕೊನೆ ಕ್ಷಣದವರೆಗೂ ಪಟ್ಟಿಯಲ್ಲಿ ಇವ್ರ ಹೆಸರಿತ್ರಿ. ದಿಢೀರನೆ ಮಾಯವಾಗಿ ಅಲ್ಲಿಗೆ ಬೋಸರಾಜ್ ಅವರು ಎಂಟ್ರಿ ಕೊಡ್ತಾರೆ. ಏನೋ ಗೊತ್ತಿಲ್ಲ, ಈ ಮಹಿಳಾ ನಾಯಕಿಗೆ ನೀಡಿದ ಭರವಸೆಯನ್ನ ಹುಸಿಗೊಳಿಸಿದ್ದು ಆ ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ನೀಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಆಸೆ ಹುಟ್ಟಿಸೋದಕ್ಕಿಂತ ಹುಟ್ಟಿಸಿದ ಆಸೆಯನ್ನು ಕೊಲ್ಲುವುದು ಹೆಚ್ಚು ಅಪಾಯಕಾರಿ. ಇವತ್ತು ಆ ಅಪಾಯವನ್ನ ಕಾಂಗ್ರೆಸ್ ಮೈ ಮೇಲೆ ಹೇಳ್ಕೊಂಡಿದೆ. ಈಗ ಪ್ರಶ್ನೆ ಇರೋದು, ಈ ಭಿನ್ನ ಮತವನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅಂತ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನನಗೂ ಒಮ್ಮೆ ಸಚಿವ ಸ್ಥಾನ ಕೈ ತಪ್ಪಿತು, ತಾಳ್ಮೆಯಿಂದಿರಿ, ಪಕ್ಷ ಎಲ್ಲವನ್ನ ಗಮನಿಸ್ತಾ ಇದೆ ಅಂತ ಸಮಾಧಾನ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ರಾಜಕೀಯದಲ್ಲಿ ತಾಳ್ಮೆಗೆ ಬೆಲೆ ಇಲ್ಲ. ಅಲ್ಲಿರುವುದು ಕೇವಲ ಅವಕಾಶವಾದ ಮಾತ್ರ. ಇಂದು ಕೈ ತಪ್ಪಿರುವ ಅವಕಾಶವನ್ನ ನಾಳೆ ಭದ್ರಪಡಿಸಿಕೊಳ್ಳಲು ಅಥವಾ ವಶಪಡಿಸಿಕೊಳ್ಳಲು ಆ ನಾಯಕರು ಯಾವ ಹಂತಕ್ಕಾದ್ರೂ ಹೋಗಬಹುದು. ಕೆಲವರು ನಿಗಮ ಮಂಡಳಿಗಳ ಮೇಲೆ ಕಣ್ಣಿಟ್ಟಿರಬಹುದು, ಇನ್ನು ಕೆಲವರು ಲೋಕಸಭಾ ಟಿಕೆಟ್ಗಾಗಿ ಚೌಕಾಸಿ ಮಾಡಬಹುದು. ಆದ್ರೆ ಇವೆಲ್ಲವೂ ತಕ್ಷಣದ ಪರಿಹಾರಗಳಲ್ಲ. ಗಾಯದ ಮೇಲೆ ಬ್ಯಾಂಡೇಜ್ ಅಂಟಿಸಬಹುದು, ಆದ್ರೆ ಒಳಗಿನ ನೋವು ಹಾಗೆ ಇರುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಪಾಲಿಗೆ ಒಂದು ಡಬಲ್ ಎಡ್ಜ್ ಸ್ವರ್ಡ್, ಅಂದ್ರೆ 2 ಕಡೆ ಹರಿತವಿರುವ ಕತ್ತಿ. ಹೊಸ ಮುಖಗಳಿಗೆ ಅವಕಾಶ ನೀಡುವುದು ಆಡಳಿತಕ್ಕೆ ಹೊಸ ರಕ್ತವನ್ನು ತರಬಹುದು. ಆದ್ರೆ ಅದೇ ಹೊತ್ತಿಗೆ ದಶಕಗಳ ಕಾಲ ಬೇರು ಬಿಟ್ಟಿರುವ ಈ ಹಳೆಯ ಮರಗಳನ್ನ ಕಡಿದು ಹಾಕುವುದು ಪಕ್ಷದ ತಳಹದಿಯನ್ನೇ ಅಲುಗಾಡಿಸಬಹುದು. ಯಶವಂತರಾಯಗೌಡ ಪಾಟೀಲ್ ಮತ್ತು ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೇವಲ ಒಂದು ಆರಂಭ ಅಷ್ಟೇ. ಈ ಬೆಂಕಿ ಮುಂದಿನ ದಿನಗಳಲ್ಲಿ ಯಾವ ಕ್ಷೇತ್ರಗಳಿಗೆ ಹರಡುತ್ತವೋ, ಪ್ರತಿಪಕ್ಷಗಳು ಈ ಬಿಕ್ಕಟ್ಟನ್ನ ಹೇಗೆ ಬಳಸ್ಕೊಳ್ತವೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಂಡಾಯದ ಸುಳಿಯಿಂದ ಸರ್ಕಾರವನ್ನ ಪಾರು ಮಾಡ್ಕೊಳ್ತಾರ ಡಿ.ಕೆ. ಶಿವಕುಮಾರ್ ಅವರು, ಯಾವ ಮಾಸ್ಟರ್ ಸ್ಟ್ರೋಕ್ ಅನ್ನು ಬಳಸ್ತಾರೆ,
ರಾಜಕೀಯದಲ್ಲಿ ಏನೂ ಅಂತಿಮವಲ್ಲ. ಇಂದಿನ ಶತ್ರು ನಾಳೆ ಮಿತ್ರನಾಗಬಹುದು, ಇಂದಿನ ಮಿತ್ರ ನಾಳೆ ಬೆನ್ನಿಗೆ ಚೂರಿ ಹಾಕಬಹುದು. ಸದ್ಯಕ್ಕಂತೂ ಕರ್ನಾಟಕ ವಿಧಾನಸೌಧ ಒಂದು ಅಗ್ನಿ ಪರ್ವತದ ಮೇಲೆ ಕುಳಿತಿದೆ. ಲಾವಾರಸ ಹೊರಬರ್ತಾ ಇದೆ. ಮುಂದೇನಾಗುತ್ತೆ ಎಂಬುದನ್ನ ಕಾಲವೇ ನಿರ್ಧರಿಸಲಿದೆ. ಆದರೆ ಒಂದಂತೂ ಸತ್ಯ, ಅಧಿಕಾರದ ಹಸಿವು ಮತ್ತು ವಂಚನೆಯ ನೋವು ಯಾರನ್ನ ಸುಮ್ಮನೆ ಕೂರಿಸೋದಿಲ್ಲ. ನಿರಂತರವಾಗಿ ರಾಜಕೀಯ ಚದುರಂಗದಾಟದ ಪ್ರತಿಯೊಂದು ನಡೆಯನ್ನ ನಾವು ಬೆನ್ನಿಡ್ತೇವೆ. ಭ್ರಮೆಗಳಿಲ್ಲದ ಸತ್ಯ ಕಟು ವಾಸ್ತವದೊಂದಿಗೆ ಮತ್ತೆ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.